ನೀವು ಕೂಡ ಹೀರೋಯಿನ್, ಬಟ್ ಬೇರೆ ಹೀರೋಯಿನ್ ಇರಬಹುದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ, ಯಾರು ತುಂಬಾ ಲೈಕ್ ಲವಬಲ್ ಅನಿಸ್ತಾರೆ ನಿಮ್ಗೆ? ಲವೆಬಲ್ ಅಂತನಾ? ಬಟ್ ಸಿ ಐ ಆಲ್ವೇಸ್ ಅಡ್ಮೈರ್ ಸೌಂದರ್ಯ ಮ್ಯಾಮ್. ನನಗೆ ಎಲ್ಲಾ ಇಂಟರ್ವ್ಯೂಸ್ ಅಲ್ಲಿ ಅವ್ರ ಹೆಸರು ಹೇಳ್ತೀನಿ. ನನ್ಗೆ ಅವ್ರಂದ್ರೆ ನಾನು ಸಿನಿಮಾ ನೋಡಕ್ ಸ್ಟಾರ್ಟ್ ಮಾಡಿರೋದೇ ಅಂದ್ರೆ ಹೀರೋಯಿನ್ ಅಂತ ಒಂದು ಕನ್ಸ್ ಕಟ್ಕೊಂಡಿರೋದೇ ಅವ್ರು ನೋಡಿ. ಸೊ ಐ ಡೆಫಿನೆಟ್ಲಿ ಅಂದ್ರೆ ಅವ್ರ ತರ ಅವರೇ ಶೀಸ್ ಎವ್ರಿಥಿಂಗ್ ಟು ಮೀ ಆಸ್ ಅನ್ ಆಕ್ಟ್ರೆಸ್. ಎಸ್. ಈಗ ಒಂದೊಂದು ಸ್ಟಾರ್ ಮನೆಗೆ ಹೋದ್ರು ಇದೊಂದು ನಾನು ಕದಿಬೇಕು ಅಥವಾ ಇದೊಂದು ನಾನು ತಗೋಬೇಕು ಅನ್ನುವಂಥದ್ದಾದ್ರೆ ನಾವು ಫಸ್ಟ್ ಶುರು ಮಾಡೋಣ ವಿಜಯಲಕ್ಷ್ಮಿ ಮೇಡಮ್ ಇಂದಾನೆ. ಇದೊಂದು ಕದಿತೀನಿ ಅಂತಾನ? ಅವ್ರ ಎಂಟೈರ್ ಮನೆನೇ ಪ್ಯಾಕ್ ಮಾಡ್ಕೊಂಡು ಬಂದಿರ್ತೀನಿ. ಮನೆನೇ ತಗೊಂಡ್ಬಿಡ್ತೀರಾ? She has such a nice collections. So ಎಂಟೈರ್ ಮನೆ. ಓಕೆ, ಈಗ ದರ್ಶನ್ ಅವ್ರದೇ ಮನೆ ತಾನೆ, ಅವ್ರಿಬ್ರದ್ದು ಅದು ಅಯ್ಯ ದರ್ಶನ್ ಸರ್ದು ಗ್ಯಾರೇಜ್ ಇಂದ ಹಿಡಿದು ಎಲ್ಲಾ ಪ್ಯಾಕ್ ಮಾಡ್ಕೊಂಡು ಓಡ್ಬಿಡ್ತೀನಿ. ಅವ್ರದ್ದು ಹಾರ್ಸ್ ಇದೆ, ಅವ್ರ ಪ್ರಾಣಿಗಳನ್ನ ತುಂಬಾ ಇಷ್ಟಪಡ್ತಾರೆ, ನೀವು ಇಷ್ಟಪಡ್ತೀರಾ? ಬಿಡ್ತೀನಿ ನಾನು ಪ್ಲೀಸ್. ಇದೆಲ್ಲ ಪ್ಯಾಕ್ ಮಾಡಾಯ್ತು ಅಂದ್ರೆ ಅದಾದ್ರೂ ಬಿಟ್ಬಿಡ್ಬೇಕು ತಾನೆ. ಸೊ ಇದೆಲ್ಲ Humanity. ಹ್ಯುಮ್ಯಾನಿಟಿ. ದುನಿಯಾ ವಿಜಯ್ ಅವರು. ದುನಿಯಾ ವಿಜಯ್ ಸರ್ ನಾನು ಅವ್ರ ಮನೆಗೆ ಹೋಗಿಲ್ಲ. ಸೊ ನನಗೆ ಐ ಡೋಂಟ್ ಥಿಂಕ್ ಪಾಪ ಇಲ್ಲ ಮನೆಗೆ ಹೋಗ್ಲೇಬೇಕಂತಿಲ್ಲ. ಓಕೆ, ಆ ಪರ್ಸನ್ ನೋಡಿದ್ರೆ ಏನಾದ್ರು ಒಂದು ವರ್ಕೌಟ್ ಡೆಫಿನೆಟ್ಲಿ ಐ ವಾಂಟ್ ಟು ಲರ್ನ್. ಅಂದ್ರೆ ಅವ್ರು ಈಗ್ಲೂ ಅವ್ರು ಹೆಂಗ್ ಮೇಂಟೈನ್ ಮಾಡಿದಾರೆ ಅವ್ರ ಪರ್ಸನಾಲಿಟಿ, ಸೊ ಅದನ್ನೆಲ್ಲ ಅವ್ರದ್ದು ವರ್ಕೌಟ್ ರುಟೀನ್ ನಾನು ಕಲ್ತ್ಕೋಬೇಕು. ಅಂಡ್ ಆಕ್ಟಿಂಗ್ ಕೂಡ ನನ್ಗೆ ದುನಿಯಾ ವಿಜಯ್ ಸರ್ ಆಕ್ಟಿಂಗ್ ಕೂಡ ತುಂಬಾ ಇಷ್ಟ. ನೀವ್ ಹಂಗ್ ಕೇಳಿದ್ರೆ ಸೂಪರ್ ಟ್ಯಾಲೆಂಟೆಡ್ ಪರ್ಸನ್. ಸೊ ಅದನ್ನು ಕಲಿಯಕ್ ಇಷ್ಟ, ಅದನ್ನು ಕಲಿಯಕ್ಕೂ ಇಷ್ಟ, ಕಲಿಯಕ್ಕೂ ಇಷ್ಟ. ಸೊ ರಮೇಶ್ ಅರವಿಂದ್ ಅವರೆಲ್ಲ ಲೆಜೆಂಡ್ಸ್ ಅವರೆಲ್ಲ. ಸೊ ಆಕ್ಟಿಂಗ್ ಸ್ಕಿಲ್ಸ್, ಆಕ್ಟಿಂಗ್ ಅಂಡ್ ಹೆಂಗೆ ಇವಾಗ ಕೂಡ ಅಷ್ಟೇ ಲಕ್ಷಣವಾಗಿ ಅಷ್ಟೇ ಮುದ್ದಾಗಿ ಕಾಣಿಸ್ತಾರೆ. ಏಜೇ ಆಗಲ್ವಾ ಅವ್ರಿಗೆ, ಜಸ್ಟ್ ಏಜಿಂಗ್ ಲೈಕ್ ಅ ಫೈನ್ ವೈನ್ ತರ ಇದಾಗ್ತಾ ಇದಾರೆ. ಸೊ ಐ ಥಿಂಕ್ ಅದನ್ನ ಕಲಿತೀನಿ ನಾನು. ಧ್ರುವ ಸರ್ಜಾ ಅವರು ವಂಡರ್ಫುಲ್ ಪರ್ಸನಾಲಿಟಿ ಅನ್ಸುತ್ತೆ. ಹಿಸ್ ಕೈಂಡ್ನೆಸ್ ನೋಡಿದಾಗ ಅಂಡ್ ಅವ್ರು ಕೂಡ ಅವ್ರ ಪರ್ಸನಾಲಿಟಿ ಇವಾಗ ಹೆಂಗಿದ್ದಾರೆ ಗೊತ್ತಾ, ಅದನ್ನ ಹೆಂಗ್ ಮೇಂಟೈನ್ ಮಾಡ್ತಾರೆ. ಅಂಡ್ ಐ ಡೆಫಿನೆಟ್ಲಿ ವಾಂಟ್ ಅದನ್ನ ಕಲಿಯಕ್ ಇಷ್ಟ ನನ್ಗೆ. ಅವ್ರನ್ನ ಮೇಂಟೈನ್ ಮಾಡೋದಾಗ್ಲಿ ಅಥವಾ ಅವ್ರ ಫ್ಯಾನ್ಸ್ ನಾವು ಟ್ರೀಟ್ ಮಾಡೋದಾಗ್ಲಿ ಖುಷಿ ಆಗತ್ತೆ ನೋಡಿದಾಗ. ಸೊ ಹೌದಾ ಗೊತ್ತಿಲ್ಲ, ಬಟ್ ಪಾಪ ಹಿ ಸೀಮ್ಸ್ ಅ ವೆರಿ, ಅಂದ್ರೆ ನಾನು ಅವ್ರದೊಂದು ವಿಡಿಯೋನು ನೋಡಿದ್ದೆ, ಹಸು ಜೊತೆ ಅವ್ರ ಮಗಳನ್ನ ಎತ್ಕೊಂಡು ಎತ್ಕೊಂಡು ಹಸು ಜೊತೆ ಎಲ್ಲ ಟ್ರೀಟ್ ಮಾಡೋದು. ಅದನ್ನ ನೋಡಿದಾಗ ಐ ಥಿಂಕ್ ಈಸ್ ಅ ವೆರಿ ಸ್ವೀಟ್ ಪರ್ಸನ್ ಅಂತ ಅನ್ಸುತ್ತೆ. ಸುದೀಪ್ ಸರ್ ಎವ್ರಿಥಿಂಗ್ ಈಸ್ ಇದೇನು ವ್ಯಾನಿಟಿ ಇರುತ್ತೆ ಅಲ್ಲ, ಅವ್ರ ಡ್ರೆಸ್ ಕಲೆಕ್ಷನ್ಸ್, ಅದು ಇದು ಶೇಡ್ ಕಲೆಕ್ಷನ್ಸ್, ಎವ್ರಿಥಿಂಗ್ ಅವ್ರ ಹಿಸ್ ಸ್ಟೈಲಿಸ್ಟ್ ನಾ ಪ್ರಾಬಬ್ಲಿ ಎತ್ತಾಕೊಂಡು ಹೋಗ್ತೀನಿ ಅಲ್ವಾ? ಏನ್ ಸ್ಟೈಲ್ ಮಾಡ್ತಾರೆ, ನೆಕ್ಸ್ಟ್ ಲೆವೆಲ್. ಖುಷಿ ಆಗುತ್ತೆ ಅವ್ರ ಸ್ಟೈಲಿಂಗ್ ನೋಡಿದಾಗ. ಎಸ್. ಇನ್ನು ಅವ್ರ ಮಗಳು ಸಾನ್ವಿ, ಹರ್ ವಾಯ್ಸ್ ಬ್ಯೂಟಿಫುಲ್ ವಾಯ್ಸ್ ಶಿ ಹ್ಯಾಸ್. ಅಂದ್ರೆ ಅದು ದಟ್ ಮಲೈಕಾ ಸಾಂಗ್ ಪ್ರಾಬಬ್ಲಿ ಅದಷ್ಟು ಹಿಟ್ ಆಗಕ್ಕೆ ಇಟ್ಸ್ ಹರ್ ವಾಯ್ಸ್ ಕೂಡ ಒನ್ ಆಫ್ ದ ರೀಸನ್. ಸೊ ಐ ಲವ್ ಹರ್ ವಾಯ್ಸ್. ರಿಷಬ್ ಅವರು, ರಿಷಬ್ ಸರ್ ಇಸ್ ಟ್ಯಾಲೆಂಟ್. ರಾಜ್ಬಿ ಶೆಟ್ಟಿ ಟ್ಯಾಲೆಂಟ್ ಅಗೇನ್. ಶೆಟ್ರ್ ಗ್ಯಾಂಗ್ ಇಸ್ talents they are. Yes, talent. ರಚನಾ ರೈ, ನನ್ನಿಂದ ನಾನು ಏನ್ ಕದಿಲಿ ಹೇಳಿ, ಏನ್ ಕದಿಲಿ, ನನಗೆ ಏನು ಬೇಡ. ಹಿಡನ್ ಟ್ಯಾಲೆಂಟ್ ಏನ್ ಹಿಡನ್ ಟ್ಯಾಲೆಂಟ್ ಇದೆ ರಚನಾ ರೈ ಅವ್ರಿಗೆ? ರಚನಾ ರೈಗ ಎಲ್ಲ ಇಲ್ಲಿ ಪಬ್ಲಿಕ್ ಅಲ್ಲೆಲ್ಲ ಕೇಳಂಗಿಲ್ಲ. ಇದೆ ಸುಮಾರು ಹಿಡನ್ ಟ್ಯಾಲೆಂಟ್ಸ್ ಎಲ್ಲ ಇದೆ. ಏನಿದೆ? ಆಲಿಯಾ ಭಟ್ ಅವರು ಕೂಡ ಹಿಡನ್ ಟ್ಯಾಲೆಂಟ್ ಹೇಳಿ ಫೇಮಸ್ ಆಗಿದ್ದಾರೆ ಗೊತ್ತಾ? ನೀವು ನಿಮ್ ಹಿಡನ್ ಟ್ಯಾಲೆಂಟ್ ಹೇಳ್ಬೇಕು. ನನ್ನ ಹಿಡನ್ ಟ್ಯಾಲೆಂಟ್ ಹಿಡನ್ ಆಗೇ ಇಲ್ಲ, ಅದಕ್ಕೆ ಅದು ಹಿಡನ್ ಟ್ಯಾಲೆಂಟ್ ಅಂತ ಅನ್ನೋದು ಬೇಡ. ಡೋಂಟ್ ಬ್ರಿಂಗ್ ಇಟ್ ಔಟ್. ತುಂಬಾ ಚಮಕ್ ಕೊಡ್ತಾರೆ ಇವರು, ಏನು ಹೇಳ್ತಿಲ್ಲ, ನೆಕ್ಸ್ಟ್ ಪ್ರಾಜೆಕ್ಟ್ ಹೇಳ್ತಿಲ್ಲ, ಎಲ್ಲ ಗೊತ್ತಿದೆ. ಅವ್ರ ಫ್ಯಾನ್ಸ್ ಒಂದು ಗುಟ್ಟು ಬಿಟ್ಟು ಕೊಡ್ತಿಲ್ಲ ಇವರು. ಫ್ಯಾನ್ಸ್ಗೆ ಐ ಲವ್ ದೆಮ್. ಖುಷಿ ಆಗತ್ತೆ. ಫ್ಯಾನ್ಸ್ ಬಗ್ಗೆ ನೀವು ಎಷ್ಟು ಇಷ್ಟಿಷ್ಟಲ್ಲಿ ಮುಗ್ಸಕ್ ಆಗಲ್ಲ. ಒಂದ್ ಎಪಿಸೋಡ್ ಮಾಡ್ಬಿಡಿ, ಅಷ್ಟಿದೆ ನನ್ಗೆ ಅವ್ರ ಬಗ್ಗೆ ಹೇಳಕ್ಕೆ. ಸೊ ಮೊದಲನೇ ಸಿನಿಮಾಗೆ ಈ ತರ ಪ್ರೀತಿ ಕೊಡ್ತಾ ಇದಾರೆ ಗೊತ್ತಾ. ಸೊ ಐ ಹ್ಯಾವ್ ಅ ಲಾಟ್ ಟು ಸೇ ಅಬೌಟ್ ದಟ್. ಈಗ ಹೀರೋಯಿನ್ಸ್ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಫಸ್ಟ್ ಸಿನಿಮಾ ಹೇಗಿರುತ್ತೆ, ಅವ್ರದ್ದು ಎಂಡ್ ಆಫ್ ಅಂದ್ರೆ ಒಂದು 40s ಆದ್ಮೇಲೆ ಅದೇ ರೀತಿ ಅವರು ಮೈಂಟೈನ್ ಮಾಡ್ಬೇಕು ತಮ್ಮ ಫಿಸಿಕ್ ಅನ್ನುವಂಥದ್ದು ಏನೂ ಇಲ್ಲ. ಬಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಎಲ್ರು. ಈಗ ರಚಿತಾರಾಮ್ ಅವ್ರ ಫಸ್ಟ್ ಸಿನಿಮಾ ಹೇಗಿದ್ರು ಬುಲ್ಬುಲ್, ಕೊನೆವರೆಗೂ ಅವ್ರು ಹಂಗೆ ಇರ್ಬೇಕು, ಮೈಂಟೈನ್ ಮಾಡ್ಬೇಕು ಅನ್ನುವಂಥದ್ದು. ವೈ ಓನ್ಲಿ ದ ಹೀರೋಯಿನ್ಸ್ ಅಂತ? ನೋ ಐ ಟೆಲ್ ಯು ದಟ್ಸ್ ಅ ವೆರಿ ರಾಂಗ್ ಥಿಂಗ್. ಮೇಂಟೈನ್ ಮಾಡೋದು ಅನ್ನೋದಕ್ಕಿಂತ ಎಸ್ಪೆಷಲಿ ಹೆಣ್ಮಕ್ಳ ಬಾಡಿ ತುಂಬಾ ಚೇಂಜಸ್ ಆಗ್ತಾ ಇರುತ್ತೆ. ಅದು ಅವ್ರು ನಮ್ಮ ಪರ್ಸನಲ್ ಪ್ರಾಬ್ಲಮ್ಸ್ ನಮಗೆ ಮಾತ್ರ ಗೊತ್ತಿರುತ್ತೆ. ಬಟ್ ಐ ಟೆಲ್ ಯು, ಫಾರ್ ದ ಕ್ಯಾರೆಕ್ಟರ್ ಏನ್ ಬೇಕು, ಇವಾಗ ಈ ಕ್ಯಾರೆಕ್ಟರ್ ನನ್ಗೆ ವೆಯ್ಟ್ ಗೇನ್ ಆಗಕ್ ಡಿಮ್ಯಾಂಡ್ ಮಾಡ್ತಾ ಇದೆ, ಡೆಫಿನೆಟ್ಲಿ ಹ್ಯಾವ್ ಟು ಪುಟ್ ಆನ್. ಇನ್ನ ಈ ಕ್ಯಾರೆಕ್ಟರ್ ಬೇರೆ ಸಿನಿಮಾ, ಈ ಕ್ಯಾರೆಕ್ಟರ್ ನನ್ ವೆಯ್ಟ್ ರೆಡ್ಯೂಸ್ ಮಾಡ್ಬೇಕು, ಅಥವಾ ಈ ಇದರಲ್ಲಿ ನಾನು ಮೆಚೋರ್ಡ್ ಆಗಿ ಮದ್ವೆ ಆದಂತ ಹೆಣ್ ತರ ಕಾಣ್ಬೇಕು.
ಇಟ್ ಡಿಪೆಂಡ್ಸ್ ಯಾವ ಪಾತ್ರಕ್ಕೆ ಏನೇನ್ ಬೇಕು ಅದ್ ಮಾಡುವಂತ ಕರ್ತವ್ಯ ನಮ್ಮ ಆರ್ಟಿಸ್ಟ್ಗಳದ್ದು. ಅದಷ್ಟು ಬಿಟ್ರೆ ಅದನ್ನ ಬಿಟ್ಟು ನಾವು ಪರ್ಸನಲಿ ಹೆಂಗಿರ್ಬೇಕು ಅಂತ ಹೇಳೋ ರೈಟ್ಸ್ ಯಾರಿಗೂ ಇಲ್ಲ. ಇಟ್ಸ್ ಲೆಫ್ಟ್ ಟು ಅಸ್. ಯಾ ಓಕೆ, ಫೈನಲಿ ಮುಗೀತು ಎಲ್ಲ ಇಂಟರ್ವ್ಯೂ. ನೀವ್ ಹೇಳ್ಬಿಡಿ ಏನಾದ್ರು. ನಮ್ ಕೀರ್ತಿ ಅವ್ರು ತುಂಬಾ 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 ಚೆನ್ನಾಗಿ ನಡ್ಸ್ಕೊಟ್ರು. ಐ ಆಮ್ ಸೂಪರ್ ಹ್ಯಾಪಿ ದಟ್ ಐ ಮೆಟ್ ಯು ಅಂಡ್ ಥ್ಯಾಂಕ್ ಯು. ಈ ಇಂಟರ್ವ್ಯೂ ತುಂಬಾ ಖುಷಿ ಆಯ್ತು ನನ್ಗೆ. ಯಾ ರೋಡಲ್ಲಿ ಇಂಟರ್ವ್ಯೂ ನೋಡಿ ಎಲ್ಲಿ ಕರ್ಕೊಂಡ್ ಬಂದು ಯಾವ ಲೆವೆಲ್ ಇಂಟರ್ವ್ಯೂ ಮಾಡ್ತಾ ಏನ್ ಇದ್ದಾರೆ ಗೊತ್ತಾ, ಅಂದ್ರೆ ಬೌನ್ಸರ್ಸ್ ಯಾರು ಬರ್ಬಾರ್ದು ಅಂತ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟೆ. ಅಂದ್ರೆ ಡೆವಿಲ್ ಹೀರೋಯಿನ್ ಅಲ್ವಾ, ಮತ್ತೆ ಯಾರಾದ್ರೂ ಬಂದ್ಬಿಟ್ಟು ನಮ್ಗೆ ಆವಾಜ್ ಹಾಕ್ಬಿಟ್ರೆ ಅಂತ. ಓ ಅಲ್ವಾ ಅಲ್ವಾ ನಿಮ್ದು ಬೇರೆ ಕಲ್ತ್ರಿ. ಫೈನ್. ನೋಡಿದ್ರಲ್ಲ ರಚನಾ ರೈ ಅವರ ಒಂದು ಸಂದರ್ಶನ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ನಿಮ್ಮ ಅನುಭವ ಅನಿಸಿಕೆ ತಿಳಿಸಬಹುದು. ಜೊತೆಗೆ ನಿಜವಾಗ್ಲೂ ತುಂಬಾ ಒಳ್ಳೆ ನಟಿ ಅಂತಾನೆ ಹೇಳ್ಬೋದು. ನಾನು ಆಗ್ಲೇ ಹೇಳ್ದಂಗೆ ಬಂಡಲ್ ಆಫ್ ಟ್ಯಾಲೆಂಟ್ ಇವರಲ್ಲೂ ಇದೆ. ಇವರಿಂದನೇ ನಾವು ಕದಿಯುವಂಥದ್ದು ಸಾಕಷ್ಟು ಇದೆ. ಸಿನಿಮಾದಲ್ಲಿ ಇವರ ವ್ಯಕ್ತಿತ್ವ ಇರ್ಬೋದು, ಜೊತೆಗೆ ಅಭಿನಯ ಏನಿದೆ ಅದನ್ನ ನಾವು ಕದಿಯೋಣ. ಜೊತೆಗೆ ಥಿಯೇಟರ್ ಅಲ್ಲಿ ಕಲೆಕ್ಷನ್ ಅನ್ನುವಂಥದ್ದು ಇವ್ರ ಕದಿಯೋಣ ಅಷ್ಟೇ ಅಲ್ವಾ. ಡೆವಿಲ್ ಸಿನಿಮಾ ಇನ್ನೂ ಸಕ್ಸಸ್ಫುಲ್ ಆಗಿ ಥಿಯೇಟರ್ ಅಲ್ಲೇ ಓಡ್ತಾ ಇದೆ. ನಿಮ್ಮ ಅಭಿಮಾನಿಗಳಿಗೆ, ದರ್ಶನ್ ಸರ್ ಅವರ ಅಭಿಮಾನಿಗಳಿಗೆ ಡೆವಿಲ್ ಸಿನಿಮಾ ಪರವಾಗಿ ನಿಮ್ಮ ರಚಿಮಾ ಅಂಡ್ ನಿಮ್ಮ ರುಕ್ಕು, ಶಿ ಲವ್ಸ್ ಯು ಅಂಡ್ ಸಿನಿಮಾ ಈಗಲೂ ಸಕ್ಸಸ್ಫುಲ್ ಆಗಿ ಎಲ್ಲ ಕಡೆ ಹೌಸ್ಫುಲ್ ಶೋಸ್ ಕಾಣ್ತಾ ಇದೆ. ದಯಮಾಡಿ ಈಗ್ಲೂ ನಿಮ್ ಫ್ರೆಂಡ್ಸ್ ನಿಮ್ ಫ್ಯಾಮಿಲಿನ ಕರ್ಕೊಂಡು ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ. ಅಂಡ್ ದಯಮಾಡಿ ಯಾರು ಪೈರಸಿನ ಮಾಡಕ್ ಹೋಗ್ಬೇಡಿ. ದಟ್ಸ್ ಆಲ್. ಐ ಲವ್ ಯು ಆಲ್. ಸಾಕು, ಕಿಸ್ ಕೊಟ್ಬಿಟ್ರೆ ಹುಡುಗರಿಗೆ ಎಲ್ಲ ಕೊಟ್ಬಿಡ್ತಾರ ಅವ್ರು. ಹೃದಯ ಏನು ಮನೆ ಮಠ ಎಲ್ಲ ಮಾರ್ ಕೊಟ್ಬಿಡ್ತಾರೆ. ಓಕೆ, ರಚನಾ ರೈ ಅವರ ಆ ಅಕ್ಷರ ಅನ್ನುವಂಥದ್ದು ಏನಿದೆ ಅದು ಇನ್ನಷ್ಟು ದೊಡ್ಡದಾಗಿ ನಮ್ಮ ಚಿತ್ರರಂಗದಲ್ಲಿ ಮಾತ್ರ ಅಲ್ಲ, ಭಾರತೀಯ ಚಿತ್ರರಂಗದಲ್ಲಿ ಬೆಳೀತಾ ಹೋಗ್ಲಿ. ಇದೇ ರೀತಿ ನಾವು ಮತ್ತೆ ಸಂದರ್ಶನದಲ್ಲಿ ಕೂಡಿ ಬರಬೇಕು, ಮತ್ತೆ ಒಟ್ಟಾಗಿ ಕಾಣಿಸ್ಕೋಬೇಕು ಅಂತ ನಾನು ಕೂಡ ಆಸೆ ಪಡ್ತೀನಿ. ರಚನಾ ಅವರೇ, ನೀವು ದೊಡ್ಡ ಹೀರೋಯಿನ್ ಆದ್ಮೇಲೆ ಮರಿಬೇಡಿ ಪ್ಲೀಸ್. ನೀವು ದೊಡ್ಡ ಆಂಕರ್ ಆದ್ರೆ ಪ್ಲೀಸ್ ಮರಿಬೇಡಿ, ಕರೀರಿ ಆಯ್ತಾ. ಪ್ಯಾನ್ ಇಂಡಿಯಾ ಆಂಕರ್. ಪ್ಯಾನ್ ಇಂಡಿಯಾ ಆಂಕರ್ ಇಲ್ಲ. ನೀವು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದಾಗ ಪ್ಯಾನ್ ಇಂಡಿಯಾ ಕ್ವಶನ್ ಕೇಳೋಣ. ಆಯ್ತು ಮೇಡಮ್. ಓಕೆ ಮೇಡಮ್. ಓಕೆ, ಸೊ ಇದಿಷ್ಟು ನಟಿ ರಚನಾ ರೈ ಅವರ ಮಾತಾಗಿತ್ತು. ಇದೇ ರೀತಿ ಇಂಟ್ರೆಸ್ಟಿಂಗ್ ಸಂದರ್ಶನ ಮತ್ತೊಮ್ಮೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.